ಹಾಯ್ ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನನ್ನ ಬ್ಲಾಗ್ಗೆ ಸ್ವಾಗತ. ನಾನು ತೇಜು ಆ್ಯಂಡ್ ನನ್ನ ಚಾನಲ್ ಹೆಸರು ತೇಜೂಸ್ ಅಡ್ಡ. ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸತಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವತ್ತಿನ ವ್ಲಾಗ್ ಬಂದು ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಸೊ ಈ ಡೇ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ನಾನು ನನ್ನ ಫ್ರೆಂಡ್ ಮೀಟ್ ಮಾಡ್ತಾ ಇದ್ದಿದ್ದ ಪ್ಲೇಸ್ ಬಂದು ಜಯನಗರ್. ಸೊ ಬೆಳಗ್ಗೆ ಸುಮಾರು 11 ಗಂಟೆ ಅಷ್ಟರಲ್ಲಿ ಹೊರಟಿದ್ವಿ. ಸೊ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೊರಟೆ. ಅಮ್ಮ ದೋಸೆ ಮಾಡಿದರು ಬ್ರೇಕ್ಫಾಸ್ಟ್ಗೆ, ಅದ್ರ ಜೊತೆಗೆ ಚಟ್ನಿ ಇತ್ತು. ಮತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಮಿಸ್ ಮಾಡೋದೇ ಇಲ್ಲ. ಸೊ ಟೀ ಕುಡ್ಕೊಂಡು ನಾನು ಹೊರಟೆ. ಇತ್ತೀಚೆಗೆ ಝೌಕ್ ಅವ್ರದ್ದು ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ನಡೀತಾಯಿತ್ತು. ಸೊ ಅದರಲ್ಲಿ ಈ ಬ್ಯಾಗ್ನ ತೊಗೊಂಡಿದ್ದೆ. ಇದರಲ್ಲಿ ಒಂದು ವಾಟರ್ ಬಾಟಲ್ ಕೂಡ ಇಟ್ಕೋಬೋದು. ಸೊ ಇವಾಗ ಸಮ್ಮರ್ ಅಲ್ವಾ, ಸೊ ಈ ಬ್ಯಾಗ್ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತ ನನಗನ್ನಿಸ್ತು. ಆ್ಯಸ್ ಯೂಶ್ವಲ್ ನಮ್ಮ ಪಾಪು ನನ್ನ ಮೆಟ್ರೋಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾಳೆ. ನಾವು ಚಿಕ್ಕವರಿದ್ದಾಗ ಜಯನಗರಲ್ಲಿ ಸುಮಾರು ವರ್ಷ ಇದ್ವಿ. ಅದಕ್ಕೆ ಜಯನಗರ್ ವಿಲ್ ಬಿ ಆಲ್ವೇಸ್ ಸ್ಪೆಷಲ್ ಟು ಮೀ. ನಾವು ಜಯನಗರ ರೀಚ್ ಆಗೋ ಅಷ್ಟರಲ್ಲಿ ಆಗಲೇ 12 ಗಂಟೆ ಮೇಲಾಗಿತ್ತು. ತುಂಬ ಸುಸ್ತಾಗ್ತಾಯಿತ್ತು. ಅದಕ್ಕೆ ಮೊದಲು ನಾವು ಜ್ಯೂಸ್ ಕುಡಿದ್ವಿ. ನಾನು ಮಿನಿಸೋ ಅಲ್ಲಿ ಪಾಪುಗೆ ಅಂತ ಸ್ವಲ್ಪ ಐಟಮ್ಸ್ನ ತೊಗೊಂಡೆ. ಎಲ್ಲ ಕ್ಯೂಟ್ ಆಗಿತ್ತು. ಚೆನ್ನಾಗಿದೆಯಾ? ಅದೇ ಅವ್ರ ಹತ್ರ ಇಲ್ವಲ್ಲ. ಹಾಗೆ ಮುಂದೆ ನಾನು ಶಾಪಿಂಗ್ ಮಾಡೋದಿತ್ತು. ಸೊ ಅದಕ್ಕೆ ರಿಲಯನ್ಸ್ ಟ್ರೆಂಡ್ಸ್ಗೆ ಹೋದ್ವಿ ಜಯನಗರಲ್ಲೇ. ಈ ಡ್ರೆಸ್ ಟ್ರೈ ಮಾಡಿದೆ, ಬಟ್ ಸೈಜ್ ಚಿಕ್ಕದಿತ್ತು, ಸ್ವಲ್ಪ ಟೈಟ್ ಆಗ್ತಾಯಿತ್ತು. ಅದಕ್ಕೆ ನಾನು ಈ ಡ್ರೆಸ್ನ ಪರ್ಚೇಸ್ ಮಾಡಿಲ್ಲ. ನಾನು ಪರ್ಚೇಸ್ ಮಾಡಿದ ಡ್ರೆಸ್ ಬಂದು ನನ್ನ ಬರ್ತ್ಡೇ ಡ್ರೆಸ್. ಈ ವ್ಲಾಗ್ ಬರೋಕ್ಕಿಂತ ಮುಂಚೆ ನನ್ನ ಬರ್ಡೇ ವ್ಲಾಗ್ ಆಗಲೇ ಬಂದಿರುತ್ತೆ. ಅದರಲ್ಲಿ ಹಾಕಿರೋ ಡ್ರೆಸ್ನೇ ನಾನು ಟ್ರೆಂಡ್ಸಿಂದ ತೊಗೊಂಡಿದ್ದು. ಉದ್ದ ಇದೆ ಅನ್ಸುತ್ತೆ, ಇಲ್ಲ ಸರಿ ಇದೆ. ಚೆನ್ನಾಗಿದೆ. ಜಯನಗರ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ, ತಗೊಳಕ್ಕೂ ಸ್ವಲ್ಪ ಚೆನ್ನಾಗಿದೆ. ಕಾಸ್ಟ್ಲಿ ಅಲ್ಲ, ಕಾಸ್ಟ್ಲಿ ಬಟ್ ಇಷ್ಟ ಆಗ್ತಾ ಇದೆ. ಬೇರೆ ಇಂದ್ರನಗರಕ್ಕಿಂತ ಇಂದ್ರನಗರಕ್ಕೆ ಚಂದ ಯಾಕಂದರೆ ನಾನು ಅಲ್ಲಿ ಇದ್ದೀನಲ್ಲ, ಇಂದ್ರನಗರ ಚೆನ್ನಾಗಿದೆ. ಬಟ್ ಸ್ಟಿಲ್ ಇಲ್ಲಿ ನಿಂಗೆ ಆಪ್ಷನ್ಸ್ ವೆರೈಟಿ ತುಂಬ ಇದೆ, ತುಂಬ ಆಪ್ಷನ್ಸ್ ಇದೆ, ತುಂಬ ಇದೆ. ಎಲ್ಲ ಇನ್ನ ಸುತ್ತ ಇದ್ರೆ ಆ ಸೈಡ್ ಎಲ್ಲ ಇನ್ನೂ ಇದೆ, ತುಂಬ ಕಾಂಪ್ಲೆಕ್ಸ್ ಒಳಗಡೆ ಎಲ್ಲ ಇದೆ. ಬಟ್ ಓಕೆ, ಬಿಸಿಲಲ್ಲಿ ಹೋಗೋಕ್ಕೆ ಬಟ್ ಫುಲ್ಲು ಸುಸ್ತಾಗ್ತಾ ಇದೆ. ಹೋಗ್ತೀವಿ ಆದರೂ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು. ಇನ್ನು ಊಟ ಮಾಡೋದೆಲ್ಲ ಬಾಕಿ ಇದೆ, ಮಾಡ್ತೀವಿ ಎಲ್ಲ ಚೆನ್ನಾಗಿ. ಫುಲ್ ನಾನ್ ವೆಜ್ಜು, ನಾನ್ ವೆಜ್ ಇವತ್ತು. ಕೇಳಿಸಿದ ಇವಳು ವೆಜ್ಜು, ನಾನು ನಾನ್ ವೆಜ್ಜು. ಉಲ್ಟಾ, ನಾನು ನಾನ್ ವೆಜ್ಜು, ಅವ್ರು ವೆಜ್ಜು ಇವತ್ತು. ಸೊ ಇಬ್ಬರಿಗೂ ಇಷ್ಟ ಆಗೋ ಥರ ತಿನ್ಬೇಕು. ನೋಡೋಣ ಯಾವ ಹೋಟೆಲ್ಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಎನರ್ಜಿ ಮಾಡಿದ್ರೆ ಇವಾಗ ಎನರ್ಜಿ ಎಲ್ಲ ಫುಲ್ ತಿನ್ಕೊಂಡು ಹೌದು ಓಡಾಡಿ ಮನೆಗೆ ಹೋಗಿ ನಾಳೆ ಮಂಡೇ ನೆನೆಸ್ಕೊಳ್ಳೋದು. ಅಯ್ಯೋ ಈ ಟೈಮಲ್ಲಿ ಹಿಂಗಿದ್ವಲ್ಲಪ್ಪ, ಇವಾಗ ಇಲ್ಲಿ ಕೆಲಸ ಮಾಡ್ತಿದ್ವಲ್ಲಪ್ಪ. ಇಲ್ಲಿ ಹೇಳಿದಾರ ಚೆನ್ನಾಗಿ, ಇಲ್ಲಿದೆ ನೋಡು. ನಾವು ಊಟಕ್ಕೆ ಅಂತ ಹೋಗಿದ್ದು ಕ್ಲೋವ್ ರೂಫ್ ಟಾಪ್ ಕೆಫೆಗೆ. ಸೊ ಇಲ್ಲಿ ನಾವು ಬಫೆ ಊಟನ ಆರ್ಡರ್ ಮಾಡಿದ್ವಿ. ಇಲ್ಲಿ ವೆಜ್ ಮತ್ತು ನಾನ್ ವೆಜ್ 2 ಆಪ್ಷನ್ನು ಇತ್ತು.
ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ, ಹಾಗಾಗಿ ನಮಗೆ ತುಂಬ ಕಾಮಾಗಿ ಪೀಸ್ಫುಲ್ ಆಗಿತ್ತು. ಸ್ಟಾರ್ಟರ್ಸ್ ಬಂದಿದ್ದೀವಿ, ತಿನ್ಬೇಕು. ಫುಲ್ಲು ಸುಸ್ತಾಗಿದ್ದೀವಿ. ಇಷ್ಟು ತಿನ್ನಬೇಕು ಅಷ್ಟೇ, ತಲೆ ಒಳಗೆ ಏನು ಓಡ್ತಾ ಇಲ್ಲ ಇವಾಗ. ಬಟ್ ಚೆನ್ನಾಗಿದೆ ಅಲ್ವಾ ರೂಫ್ ಟಾಪ್. ಇಲ್ಲಿ ಬಂದಿದ್ದೆ ಒಂದ್ಸತಿ, ನಾನು ನನ್ನ BMS ಕಲೀಗ್ಸ್ ಒಂದ್ಸತಿ ಬಂದಿದ್ವಿ. ಇದು ಹುಬ್ಳಿಲಿ ಇದೇ ಥರ ಐಸ್ ಕ್ಯೂಬ್ ಮತ್ತೆ ಓಲಿವ್ ಅಂತ ಇದೆ. ಹಾಂ, ಸೇಮ್ ನಂಗೆ ಅದೇ ಫೀಲ್ ಹುಬ್ಳಿ ಕೊಡ್ತೀವಿ. ಫುಲ್ಲು ಇದಲ್ವಾ. ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರೂ ಊಟದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಫಿಶ್ ಮತ್ತು ನಮಗೆ ಚಿಕನ್ ಐಟಮ್ಸ್ ನನಗೆ ಇಷ್ಟ ಆಯಿತು. ವೆಜ್ ಐಟಮಲ್ಲಿ ಗೋಬಿ ಮಂಚೂರಿ ಇತ್ತು ಮತ್ತು ವೆಜಿಟೇಬಲ್ ಫ್ರೈ ಏನೋ ಇತ್ತು, ಸೊ ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು. ಊಟದ ಜೊತೆಗೆ ನಮ್ಮ ಎಷ್ಟೊಂದು ದಿನಗಳ ಮಾತುಕತೆ, ಗಾಸಿಪಿಂಗು ಎಲ್ಲ ಇತ್ತು. ಸುಮಾರು ಹೊತ್ತು ನಾವು ಊಟ ಮಾಡಿಕೊಂಡು ಅಲ್ಲೇ ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ವರ್ಕಿಂಗ್ ಇರೋದ್ರಿಂದ ನಮಗೆ ಈ ಥರ ಟೈಮ್ ಸಿಗೋದು ತುಂಬಾ ಅಪರೂಪ. ಅದು ನಾವಿಬ್ಬರೇ ಹೋಗಿರೋದು ತುಂಬಾ ಸ್ಪೆಷಲ್. ಸೊ ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಫುಲ್ಲು ಮಾತಾಡಿಕೊಂಡು ಚೆನ್ನಾಗಿ ಕಾಲ ಕಳೆದ್ವಿ ಅವತ್ತು. ಇದೆ ಫುಲ್ ತಿಂದಿದ್ದೀವಿ. ನಿದ್ದೆ ಬರ್ತಾ ಇದೆ. ಈಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಅದನ್ನೇ ನಟರಾಜ ಸರ್ವಿಸ್. ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ, ನೋಡ್ಬೇಕು ಇವಾಗ. ಚೆನ್ನಾಗಿದೆಯಾ? ಎಷ್ಟು ಡಲ್ಲ ಕಾಣ್ತಿದ್ದೀವಲ್ವಾ ಇಬ್ಬರು. ಬೆಳಗ್ಗೆ ಫುಲ್ ಕಲರ್ ಬೆಳಗ್ಗೆ ಇದ್ದಿದ್ದು ಎಕ್ಸೈಟ್ಮೆಂಟು ಇವಾಗಿಲ್ಲ. ಇಲ್ಲ ಅಮ್ಮ, ನಿದ್ದೆ ಅಂತೂ ಎಳಿತಾ ಇದೆ ನನಗಂತೂ. ಮೆಟ್ರೋ. ಹಾಯ್ ಗಾಯ್ಸ್, ಜಯನಗರದಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀನಿ. ಫುಲ್ಲು ಸುಸ್ತಾಗ್ತಿದೆ. ಊಟ ಕೂಡ ಹೆವಿ ಅಂದರೆ ಹೆವಿ ಆಗಿಬಿಟ್ಟಿದೆ. ನಿದ್ದೆ ಬರ್ತಾ ಇದೆ. ಆಗಲೇ ನಿದ್ದೆ ಬರ್ತಾಯಿತ್ತು, ಇವಾಗಿನ್ನ ಜಾಸ್ತಿ ನಿದ್ದೆ ಬರ್ತಾಯಿದೆ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಆ್ಯಕ್ಚುಲಿ ಇದು ಒಂದು ಸಡನ್ ಪ್ಲ್ಯಾನ್. ನಮ್ಮ ಕಲೀಗ್ ಒಬ್ಬರಿಗೆ ನಾವು ಸ್ಪಿನ್ಸ್ಟರ್ ಪಾರ್ಟಿ ಥರ ಅರೇಂಜ್ ಮಾಡ್ಕೊಂಡಿದ್ವಿ. ಸೊ ನಾವು ವಾಟ್ರಿಂಗ್ ಹೋಲ್ ಹೋಗಿದ್ವಿ. ಏನೂ ಜಾಸ್ತಿ ಇಲ್ಲ, ಜಸ್ಟ್ ಕೇಕ್ ಕಟ್ಟಿಂಗ್ ಮತ್ತು ಜೊತೆಗೆ ಊಟ ಎಲ್ಲ ಮಾಡಿದ್ವಿ ಅಷ್ಟೇ. ಬಟ್ ವಿ ವಾಂಟೆಡ್ ಟು ಸ್ಪೆಂಡ್ ಅ ಗುಡ್ ಟೈಮ್ ಟುಗೆದರ್. ಯಾಕಂದರೆ ಅವರು ಕೂಡ ಮದುವೆಲಿ ಬ್ಯುಸಿಯಾಗಿಬಿಡ್ತಾರಲ್ವ, ಸೊ ಅದಕ್ಕೆ ಒಂದು ಗೆಟ್ ಟುಗೆದರ್ ಥರ ಮಾಡಿದ್ವಿ ನಾವು.
ಇನ್ಮೇಲೆ ಮಿಸ್ ಅಲ್ಲ ಸೊ ಅದೇ. ಮಾಡ್ಬೇಕಾಗಿತ್ತು ಏನಿಲ್ಲ ಈಗ ಈ ಫೋಟೋ ತಕೊಂತ ಇಲ್ಲ ಯಾರು ಅವ್ರಿಬ್ರು ನೋಡಿ ಸ್ನ್ಯಾಪ್ ಅಪ್ಡೇಟ್ ಮಾಡಿದ್ರು ಬಿಸಿ ಖುಷಿ ಖುಷಿಯಾಗಿ ತಗೋ ನಾನು ತೆಗಿ ಹಾಗೆ ಇಲ್ಲ ವಿಡಿಯೋನ ಮಿಸ್ ಟು ಮಿಸ್ಸಸ್ ಬರುತ್ತಾ ಹ್ಯಾಪಿ ಆಲ್ ಡೇಸ್ ನಾವು ಹೋಗಿದ್ದ ಪ್ಲೇಸ್ ಬಂದು ವಾಟ್ರಿಂಗ್ ಹೋಲ್ ಆರ್ ಆರ್ ನಗರಲ್ಲಿ ಇರೋದು. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನಾನು ಯಾವುದು ವೀಡಿಯೋಸ್ನ ಶೂಟ್ ಮಾಡಿಲ್ಲ, ಸೊ ಫೋಟೋಸ್ ಏನೇನು ತೆಗೆದಿದ್ವಿ ಅದನ್ನೇ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ಸ್ ಏನಿದೆ ಅದನ್ನು ತಿಳಿಸಿ. ಸೊ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಬಾಯ್.